ಸರ್ ನಮಸ್ತೆ. ನಮಸ್ಕಾರ ಸರ್. ನಾವು ಬೆಂಗಳೂರಿಂದ ಬಂದಿರೋದು. ಉತ್ತರ ಕರ್ನಾಟಕದಲ್ಲಿ ಇದೀವಿ ಇವಾಗ. ಓಕೆ ಸರ್. ನಿಮ್ಮ ಹೆಸರೇನು ಸರ್? ಮಂಜುನಾಥ್ ಕೆಬಿ ಅಂತ ಹೇಳಿ ಸರ್. ಊರು ನಿಡಸೇಸಿ ಸರ್, ಕುಷ್ಟಗಿ ತಾಲೂಕು, ಕೊಪ್ಪಳ ಡಿಸ್ಟ್ರಿಕ್ಟ್, ನಿಡಸೇಸಿ ಗ್ರಾಮ ಸರ್. ಒಳ್ಳೇದು ಸರ್. ಇಲ್ಲಿ ಶಿಕ್ಷಣ ವ್ಯವಸ್ಥೆ ಹೇಗಿದೆ ಸರ್? ಸರ್, ನಮ್ಮಲ್ಲಿ ಶಿಕ್ಷಣ ವ್ಯವಸ್ಥೆ ಸ್ವಲ್ಪ ಇವಾಗ ಸುಧಾರಣೆ ಹಂತದಲ್ಲಿದೆ. ಯಾಕಂತ ಹೇಳಿದ್ರೆ ನಾವು ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿಯ ಪ್ರದೇಶದಲ್ಲಿರೋದ್ರಿಂದ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಭಾಳ ಹಿಂದುಳಿದಿರತಕ್ಕಂಥ ಪ್ರದೇಶ ನಮ್ಮದು. ಜೊತೆಗೆ ನಾವು ಇಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಬೇಕಾದ್ರೆ ಬೇರೆ ಜಿಲ್ಲೆಗಳಿಗೆ ವಲಸೆ ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಹೊಂದಿದ್ದೇವೆ. ಬೇರೆ ಜಿಲ್ಲೆ ಅಂದ್ರೆ ಯಾವ ಜಿಲ್ಲೆ ಕಡೆ ಹೋಗ್ತೀವಿ? ನಾವು ಈಗ ಬಾಗಲಕೋಟೆ ಜಿಲ್ಲೆ, ಹುಬ್ಬಳ್ಳಿ, ಅಥವಾ ಮತ್ತೆ ಇಲ್ಲಿ ನಾವು ಹೊಸಪೇಟೆ, ಧಾರವಾಡ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅಂದ್ರೆ ಸುಸಜ್ಜಿತವಾಗಿ ಶಿಕ್ಷಣವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ಪ್ರದೇಶಗಳಿಗೆ ನಮ್ಮ ಮಕ್ಕಳನ್ನ ನಾವು ಕಳಿಸ್ಬೇಕಾಗಂತ ಪರಿಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಆಗಿದೆ. ಹೌದು. ಈಗ ಕೆಲ ಸ್ವಲ್ಪ ಸುಧಾರಣೆ ಹಂತದಲ್ಲಿದ್ದು. ಅಂದ್ರೆ ಮೊದಲೆಲ್ಲ ನಾವು ಡಿಗ್ರಿವರೆಗೂ ಶಾಲೆಯನ್ನ ಕಲಿಸ್ತಕ್ಕಂಥ ವ್ಯವಸ್ಥೆ ಇರಲಿಲ್ಲ ನಮ್ಮ ಭಾಗದಲ್ಲಿ. ಈಗೀಗ ವಿದ್ಯಾರ್ಥಿಗಳು ಸುಧಾರಣೆ ಅಂದ್ರೆ ಕಲಿಬೇಕನ್ನೋ ಆಸಕ್ತಿ ಹೆಚ್ಚಿರೋದ್ರಿಂದ ಮನೆಯ ಪರಿಸ್ಥಿತಿ ಕೂಡ ಈಗ ನಮ್ಮ ಭಾಗದಲ್ಲಿ ಬಡವರು ಇರೋದ್ರಿಂದ ಶಿಕ್ಷಣವನ್ನ ಕಲಿಸ್ಲಿಕ್ಕೆ ಅವರು ಹಿಂದೇಟ್ ಆಗ್ತಾ ಇದ್ರು. ಈಗ ಸರ್ಕಾರ ಕಡ್ಡಾಯ ಶಿಕ್ಷಣವನ್ನ ಜಾರಿಗೆ ಮಾಡಿದ ಮೇಲೆ ಅತಿ ಹೆಚ್ಚು ಡಿಗ್ರಿವರೆಗೂ ಓದ್ತಕ್ಕಂಥ ವ್ಯವಸ್ಥೆನ ಈ ಭಾಗದಲ್ಲಿ ನಿರ್ಮಾಣವಾಗಿದೆ. ಜೊತೆಗೆ ಇಲ್ಲಿ ನಮಗೆ ITI ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ಉನ್ನತ ವ್ಯಾಸಂಗ ಮಾಡಲು ನಮ್ಮಲ್ಲಿ ವ್ಯವಸ್ಥಿತವಾದಂಥ ಯೂನಿವರ್ಸಿಟಿಗಳಿಲ್ಲ. ನಮಗೆ ITI ಒಂದು ಬಿಟ್ಟರೆ ಇಲ್ಲಿ ಯಾವುದೇ ಮೂಲಭೂತ ಸೌಲಭ್ಯ ಆಗಿರ್ಬೋದು ಅಥವಾ ವೃತ್ತಿಪರ ಕೋರ್ಸ್ಗಳನ್ನು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಅನುಕೂಲ ನಮ್ಮ ಭಾಗದಲ್ಲಿ ಕಡಿಮೆ ಇದೆ ಸರ್. ತುಂಬಾ ಸಂತೋಷ ಸರ್. ಆದ್ರೆ ಶಿಕ್ಷಣ ಏನೋ ಈ ಸುಧಾರಣೆ ಮಟ್ಟಿಗೆ ಬರ್ತಿದೆ ಅಂತ ಹೇಳ್ತೀರಾ. ಹೌದು. ಶಿಕ್ಷಣ ಏನೋ ಮಾಡ್ಬಿಡ್ತೀವಿ, ಕೆಲಸ ಅಂತ ಬಂದಾಗ ಎಲ್ಲರೂ ಬೆಂಗಳೂರು ಆ ಕಡೆ ಈ ಕಡೆ ಓಡಾಡ್ತಿದ್ದಾರೆ ಹುಡುಗರು. ಹೌದು. ನಮ್ಮ ಮಕ್ಕಳು ನಮ್ಮಲ್ಲೇ ಕೆಲಸ ಮಾಡ್ಬೇಕನ್ನೋ ಉದ್ದೇಶ ನಮಗೆ ತುಂಬಾ ಹೆಚ್ಚಿದೆ. ಹೌದಾ ಸರ್? ಯಾಕಂತ ಹೇಳಿದ್ರೆ ನಮ್ಮ ಭಾಗದಲ್ಲಿ ಬಹಳ ವಿಸ್ತಾರವಾದ ಪ್ರದೇಶನ ಹೊಂದಿದ್ರು ಕೂಡ ಅನೇಕ ಸೌಲಭ್ಯಗಳು ಕೊಡ್ಲಿಕ್ಕೆ ನಮ್ಮ ಭಾಗದಲ್ಲಿ ಅವಕಾಶಗಳಿದೆ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಸ್ಥಳಾವಕಾಶ ಇದೆ, ಜಾಗ ಇದೆ. ಆದ್ರೆ ಇಲ್ಲಿ ವ್ಯವಸ್ಥಿತವಾಗಿ ಕಂಪನಿಗಳಿಲ್ಲ. ಇವತ್ತು ಮಹಿಳೆಯರಿಗಾಗಿ ವಿಶೇಷವಾಗಿ ಗಾರ್ಮೆಂಟ್ಸ್ ಗಳನ್ನ ಮಾಡ್ತಕ್ಕಂಥದ್ದಾಗಿರ್ಬೋದು, ಮತ್ತೆ ನಮ್ಮ ಮಕ್ಕಳು ITI ಡಿಪ್ಲೊಮಾ ಮಾಡಿ ಇಂಜಿನಿಯರಿಂಗ್ ಮಾಡಿ ಬೇರೆ ಬೇರೆ ಕಡೆ ವಲಸೆ ಹೋಗ್ತಕ್ಕಂಥದ್ದು. ಮಂಗಳೂರು, ಬೆಂಗಳೂರು, ಹೈದರಾಬಾದು, ಮತ್ತೆ ಮಹಾರಾಷ್ಟ್ರ, ಈ ತರ ಅನೇಕ ನಮ್ಮ ಭಾಗದ ವಿದ್ಯಾರ್ಥಿಗಳು ವಲಸೆ ಹೋಗಿ ಕೆಲಸ ಮಾಡ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿ ಇದೆ. ಆ ವ್ಯವಸ್ಥೆಯನ್ನ ನಮ್ಮ ಭಾಗಕ್ಕೆ ಕಲ್ಪಿಸಿ ಕೊಟ್ರೆ ನಮ್ಗೆ ಮುಂದಿನ ದಿನದಲ್ಲಿ ಅನುಕೂಲ ಆಗ್ಬಹುದಂತ ನಮ್ಮ ಅಭಿಪ್ರಾಯ. ಆಗ್ಬೋದಲ್ಲ ಸರ್? ಬೇಕೇ ಬೇಕು. ಅಲ್ಲ, ನಮ್ಮ ಮಕ್ಳು ನಮ್ ಕಣ್ ಮುಂದೆ ಕೆಲಸ ಮಾಡ್ಕೊಂಡು ನಮ್ಮಲ್ಲೇ ಬದುಕ್ಬೇಕು. ಹೌದೌದು. ಅದ್ ಬಿಟ್ಟು ಹೋಗ್ಬಿಟ್ರೆ ನಾವು ಮಕ್ಕಳನ್ನ ಅದೇ ಬೆಳೆದ್ಬಿಟ್ಟು ಹೊರಗಡೆ ಬಿಟ್ಟು ಸರ್ಕಾರ ನಮ್ಗೆ ವಿಶೇಷವಾಗಿ 371J ಆಕ್ಟ್ ಅನ್ನ ನಮಗೆ ಕೊಟ್ಟ ಮೇಲೆ ಮೂಲಭೂತ ಸೌಲಭ್ಯಗಳಿಗೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದಾರೆ. ಅದೇ ಉದ್ದೇಶಕ್ಕೆ 371J ಎಷ್ಟು ಮಟ್ಟಿಗೆ ಕೆಲಸ ಮಾಡಿದೆ ಅನ್ನೋದು ಮತ್ತೆ ನೆಕ್ಸ್ಟ್ ಮತ್ತೊಂದು ಒಂದು ಸ್ಕೀಮ್ ಬರ್ತಾ ಇದೆ. ಈಗ 42,000 ಕೋಟಿ ಉತ್ತರ ಕರ್ನಾಟಕಕ್ಕೆ ಕೊಡ್ಬೇಕು ಅಂತ ಹೇಳಿ ಬಂದಿದೆ. ಅದಕ್ಕೋಸ್ಕರ 1000 ಕಿಲೋಮೀಟರ್ ನಮ್ಮ ಒಂದು ಚಾನಲ್ ತಂಡ ಸುತ್ತಾಡ್ಬಿಟ್ಟು ಉತ್ತರ ಕರ್ನಾಟಕದಲ್ಲಿ ಏನಿದೆ ಏನಿಲ್ಲ ಅನ್ನೋದು ಸಮೀಕ್ಷೆ ಮಾಡ್ತಾ ಇದೀವಿ. ಇದ್ರ ಜೊತೆಗೆ ನಮ್ಮ ಇಲ್ಲಿನ ಒಂದು ಸ್ಥಳಾವಕಾಶ ಇರೋ ಲೆಕ್ಕಾಚಾರದಲ್ಲಿ ಇಲ್ಲಿ ದೊಡ್ಡ ದೊಡ್ಡ ಕಂಪನಿಗಳಿಗೆ ಅವಕಾಶ ಇದೆ. ಆದ್ರೆ ಸರ್ಕಾರ ಕೊಟ್ಬಿಟ್ಟು ಇಲ್ಲಿನ ಮಕ್ಕಳು ಇಲ್ಲೇ ಓದಿ ಇಲ್ಲೇ ಕೆಲಸ ಮಾಡಿ ಇಲ್ಲೇ ಜೀವನ ಮಾಡಕ್ ಅವಕಾಶ ಮಾಡ್ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಇದ್ರ ಜೊತೆಗೆ ಸರ್, ಕಳೆದ ಸರ್ಕಾರ ಇದ್ದಾಗ ನಿಮಗೆ ಹೇಗಿತ್ತು, ಈಗಿನ ಸರ್ಕಾರ ಇದ್ದಾಗ ಹೇಗಿದೆ, ಮತ್ತೆ ಸರ್ಕಾರದಿಂದ ನೀವ್ ಏನ್ ಬಯಸ್ತೀರಾ, ಇನ್ನು ಏನ್ ಬೇಕು ನಿಮ್ಗೆ ಅನ್ನೋದು ನಮ್ಮ ಚಾನಲ್ ಮೂಲಕ ಇಡೀ ಬೆಂಗಳೂರಿಗೆ ನೀವೇನ್ ಹೇಳ್ತೀರಾ ಸರ್? ಈಗ ನಮ್ಗೇನು ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿ ಪ್ರದೇಶಕ್ಕೆ ಅಂದ್ರೆ ಕಲ್ಯಾಣ ಕರ್ನಾಟಕ ವ್ಯಾಪ್ತಿ ಅಂದ್ರೆ ನಮ್ಗೆ ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿ ಅನ್ನೋದನ್ನ ಹೆಸರು ಬದಲಿ ಮಾಡಿ ಕಲ್ಯಾಣ ಕರ್ನಾಟಕ ಅಂತ ಅಷ್ಟೇ ಮಾಡಿದ್ರ ಹೊರತಾಗಿ ನಮ್ಗೆ ಶೈಕ್ಷಣಿಕವಾಗಿ ಏನು 371J ವ್ಯಾಪ್ತಿಯನ್ನು ಅಳವಡಿಸಿದ್ದಾರೆ. ಜೊತೆಗೆ ನಮ್ಮ ಭಾಗದ ವಿದ್ಯಾರ್ಥಿಗಳು ಹೊರ ಜಿಲ್ಲೆಗೆ ಹೋದ್ರೆ ನಮ್ಗೆ 8% ಕೊಡ್ಬೇಕು ಅಂತೇಳಿ ಏನು ಇತ್ತು, ಅದನ್ನ ಉನ್ನತ ವ್ಯಾಸಂಗಕ್ಕಾಗಿ ಆ ಸೌಲಭ್ಯವನ್ನು ಕೊಡ್ತಾ ಇಲ್ಲ. ನಮ್ಮ ಭಾಗದವರು ನೌಕರಿ ಮಾಡ್ಲಿಕ್ಕೆ ಹೋದ್ರಂದ್ರೆ ಅದು ಕೂಡ ಅಳವಡಿಕೆ ಆಗ್ತಾ ಇಲ್ಲ. 371J ನಮ್ಗೆ ಒಂದು ಮೂಗಿಗೆ ತುಪ್ಪ ಒರೆಸ್ತಕ್ಕಂಥ ಕೆಲಸ ಆಗಿದೆ ಅಂತ ನಮ್ಮ ಭಾವನೆ. ಯಾಕಂತ ಹೇಳಿದ್ರೆ ಅದರಿಂದ ಕೆಲವೊಂದಿಷ್ಟು ಅನುಕೂಲ ಆಗಿದೆ ಹೊರತಾಗಿ 80% ಅದರಿಂದ ಅನಾನುಕೂಲನೇ ಜಾಸ್ತಿ ಆಗಿದೆ. ಜೊತೆಗೆ ನಮ್ಮ ಭಾಗದಲ್ಲಿ ಬೃಹತ್ ಆಗಿರ್ತಕ್ಕಂಥ ಕಾರ್ಖಾನೆಗಳು ಬೇಕು. ನಮ್ಮಲ್ಲಿ ಶೈಕ್ಷಣಿಕವಾಗಿ ಹೇಳ್ಬೇಕಂತ ಹೇಳಿದ್ರೆ ನಾವು ಶಾಲೆ ಮತ್ತು ಕಾಲೇಜನ್ನು ಕಲಿಬೇಕಾದ್ರೆ
ನಾವು ಕಾಲೇಜ್ ಹಂತದಲ್ಲಿ ಡಿಗ್ರಿ ಕಾಲೇಜನ್ನು ಕಲಿತಕ್ಕಂತ ವಿದ್ಯಾರ್ಥಿಗಳ ಸಂಖ್ಯೆ ಬೆಳವಣಿಗೆ ಎಷ್ಟಿತ್ತು. ಇವತ್ತು ನಮ್ಮ ಕುಷ್ಟಗಿ ತಾಲೂಕಿನಲ್ಲಿ 1500ರಿಂದ 1800ವರೆಗೂ ಡಿಗ್ರಿ ಕಾಲೇಜ್ನಲ್ಲಿ ಸ್ಟೂಡೆಂಟ್ಸ್ಗಳಿರುವುದನ್ನು ನಾವು ಗಮನಿಸಿದ್ದೇವೆ. ಅಂದ್ರೆ ಶಿಕ್ಷಣವನ್ನ ಪಡೆದಿರ್ತಕ್ಕಂಥ ನಮ್ಮ ಮಕ್ಕಳು ಬೇರೆ ಜಿಲ್ಲೆಗೆ ಬೇರೆ ಕಡೆ ವಲಸೆ ಹೋಗ್ತಕ್ಕಂಥದ್ದು ತಪ್ಪಬೇಕು. ನಮ್ಮ ಭಾಗಕ್ಕೆ ಅತಿ ಹೆಚ್ಚು ಕಾರ್ಖಾನೆಗಳನ್ನ ಕೊಡುವುದರ ಜೊತೆಗೆ ನಮ್ಗೇನ್ ಈ ಭಾಗಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳಲ್ಲಿ ಒಂದಾಗಿರ್ತಕ್ಕಂಥ ಕುಡಿಯುವ ನೀರು ಮತ್ತೆ ಜೊತೆಗೆ ಬೆಳೆಗಳನ್ನ ಬೆಳಿಲಿಕ್ಕೆ ನೀರಾವರಿ ಸೌಲಭ್ಯಗಳನ್ನ ಕೊಡ್ತಕ್ಕಂಥದ್ದು. ನಾವು ಮೇಲ್ಗಡೆ ಭಾಗಕ್ಕೆ ಹೋದ್ರೆ ಕೃಷ್ಣಾ ನದಿಯನ್ನ ಕಾಣಬಹುದು, ನಾವು ಕೆಳಗಡೆ ಭಾಗಕ್ಕೆ ಬಂದ್ರೆ ತುಂಗಭದ್ರಾ ನದಿಯನ್ನ ಕಾಣಬಹುದು. ಎರಡೂ ನದಿಗಳ ಮಧ್ಯದಲ್ಲಿರ್ತಕ್ಕಂಥ ನಮ್ಗಳಿಗೆ ನೀರಿನ ವ್ಯವಸ್ಥೆ ಇಲ್ಲ. ನಾವು ನೀರಾವರಿ ಪ್ರದೇಶವನ್ನ ಮಾಡಬೇಕಾದ್ರೆ ನಮಗೆ ನೀರಿನ ಸೌಲಭ್ಯಗಳಿಲ್ಲ. ಅಂದ್ರೆ ನಮಗೆ ಸುತ್ತಮುತ್ತ ಒಂದು 60-70 ಕಿಲೋಮೀಟರ್ ಅಂತರದಲ್ಲಿ ನದಿಗಳನ್ನ ಹೊಂದಿರತಕ್ಕಂಥವ್ರು ನಾವು. ಆದ್ರೆ ನಮಗೆ ನೀರಾವರಿ ಪ್ರದೇಶವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೃಷ್ಣಾ ಬಿ ಸ್ಕೀಮ್ ಎಂಬ ಯೋಜನೆಯನ್ನ ತಂದಿದ್ದಾರೆ, ಬರೀ ಕುಡಿಯುವ ನೀರಿಗೆ ಒಂದು ಮಾತ್ರ ಆ ಯೋಜನೆಯನ್ನು ಅಳವಡಿಸಿದ್ದಾರೆ. ನಮಗೆ ಕಡ್ಡಾಯವಾಗಿ ಏನು ಬರ್ತಕ್ಕಂಥ ಸರ್ಕಾರಗಳು, ಈಗಿರ್ತಕ್ಕಂಥ ಸರ್ಕಾರಗಳು ನಮಗೆ ನೀರಾವರಿ ಸೌಲಭ್ಯವನ್ನ ಮಾಡುವುದರ ಜೊತೆಗೆ ನಮ್ಮ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ವೃತ್ತಿಪರ ಕೋರ್ಸ್ಗಳನ್ನ ಪ್ರಾರಂಭ ಮಾಡ್ಬೇಕು. ಇಲ್ಲಿ ವೈದ್ಯಕೀಯ ಕಾಲೇಜ್ ಇಲ್ಲ, ನಮಗೆ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ನಮ್ಮ ಭಾಗದಲ್ಲಿ. ಆ ಎಲ್ಲವನ್ನ ಮಾಡಿ ಜೊತೆಗೆ ಆ ಕೋರ್ಸ್ಗಳನ್ನ ಮುಗಿಸಿದ ನಂತರ ಇಲ್ಲಿಯೇ ಕೆಲಸವನ್ನ ಮಾಡ್ತಕ್ಕಂಥದ ಆಗ್ಬೇಕು. ನಮಗೆ ಫ್ಯಾಕ್ಟ್ರಿಗಳಾಗಬೇಕು. ನಮ್ಮ ಭಾಗದಲ್ಲಿ ಅನೇಕ ಇವು ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಬೇಕು. ನಮ್ಮ ಬಯಲು ಪ್ರದೇಶವಾಗಿರೋದ್ರಿಂದ ಇಲ್ಲಿ ಅನೇಕ ಯೋಜನೆಗಳಂತಂದ್ರೆ ನಮ್ಮ ಮಕ್ಕಳು ಕೆಲಸವನ್ನ ಮಾಡಿ ನಮ್ಮ ಕಣ್ಣೆದುರಿಗೇನೆ ಜೀವನವನ್ನ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಹೊರಗಡೆ ಓದಾಗಿರ್ತಕ್ಕಂಥ ನಮ್ಮ ಮಕ್ಕಳು ಅನೇಕ ದುಶ್ಚಟಗಳಿಗೆ ಬಲಿಯಾಗಬಹುದು, ಅಥವಾ ಅಲ್ಲಿ ನಡೀತಕ್ಕಂಥ ಘಟನೆಗಳಲ್ಲಿ ಏನಾದ್ರೂ ತೊಂದರೆಗೆ ಸಿಲುಕಬಹುದು. ಹಾಗಾಗಿ ಅದಾಗದ ಹಾಗೆ ಏನು ನಡೀತಕ್ಕಂಥ ಸರ್ಕಾರಗಳು ನಮಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟು, ಏನು 371 ಜೇನಲ್ಲಿ ಕೊಡ್ತಕ್ಕಂಥ ಅನುದಾನ ಐತಿ ಅದನ್ನ ಬರೇ ಮೂಲಭೂತ ಸೌಲಭ್ಯಗಳಿಗೆ ಕೊಡದೆ ಕಾಲೇಜ್ಗಳನ್ನ ಉನ್ನತ ಶಿಕ್ಷಣಕ್ಕೆ ಕಾಲೇಜ್ಗಳನ್ನ ಕೊಡ್ತಕ್ಕಂಥದ್ದಾಗಿರ್ಬೋದು, ನೀರಾವರಿ ಯೋಜನೆಗಳನ್ನ ತರತಕ್ಕಂಥಕ್ಕೆ ಕೊಡಬೇಕಾಗಿತ್ತು. ಅವರಲ್ಲಿ ನಾನು ಸರ್ಕಾರದಲ್ಲಿ ವಿನಂತಿಯನ್ನ ಮಾಡಿಕೊಳ್ತೇನೆ. ಹಾಗೆ ಸರ್, ನಮಗೆ ಮೂಲವಾಗಿ ಬೇಕಾಗಿರುವಂತದ್ದು ಆಸ್ಪತ್ರೆ ವ್ಯವಸ್ಥೆ ನಿಮ್ಮಲ್ಲಿ ಹೇಗಿದೆ? ಇಲ್ಲ, ನಾವು ಕೂಡ ನಮ್ಮಲ್ಲಿ ನಮ್ಮ ಭಾಗದಲ್ಲಿ ಅನಾರೋಗ್ಯ ಪೀಡಿತರ ಸಂಖ್ಯೆ ಜಾಸ್ತಿ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಇರ್ತಕ್ಕಂಥ ನೀರಿನ ಮೂಲವನ್ನ ನೋಡಿದ್ರೆ ಇಲ್ಲಿ ಫ್ಲೋರೈಡ್ ಅಂಶ ಜಾಸ್ತಿ ಇರೋದ್ರಿಂದ ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಅನಾರೋಗ್ಯ ಪೀಡಿತರ ಸಂಖ್ಯೆ ಜಾಸ್ತಿ ಇದೆ. ನಾವು ಹೆಚ್ಚಿನ ವೈದ್ಯಕೀಯ ಸೌಲಭ್ಯವನ್ನು ಪಡಿಬೇಕಾದ್ರೆ ಹುಬ್ಬಳ್ಳಿ ಅಥವಾ ಬಾಗಲಕೋಟೆ ಅಥವಾ ಬೆಂಗಳೂರಿಗೆ ಹೋಗ್ಬೇಕಾಗಿರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಏನು ಕಳೆದ ಬಾರಿ ಕೊಪ್ಪಳದಲ್ಲಿ ಒಂದು ಆಸ್ಪತ್ರೆಯನ್ನ ಮಂಜೂರು ಮಾಡಿದ್ದಾರೆ. ಪ್ರತಿ ಜಿಲ್ಲೆಗೆ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ವೈದ್ಯಕೀಯ ಸೌಲಭ್ಯಗಳನ್ನು, ಅಂದ್ರೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿರತಕ್ಕಂಥ ಪ್ರತಿಯೊಂದು ಜಿಲ್ಲೆಗೆ, ಪ್ರತಿಯೊಂದು ತಾಲೂಕಿಗೆ ಉತ್ತಮ ಗುಣಮಟ್ಟದ ಆಸ್ಪತ್ರೆಯನ್ನ ನಿರ್ಮಾಣ ಮಾಡ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ತುಂಬಾ ಸಂತೋಷ. ಆಸ್ಪತ್ರೆಗಳು ಇದ್ರೆ ಬರೇ ಜ್ವರಕ್ಕೆ ಮಾತ್ರ ಆಸ್ಪತ್ರೆ ಅನ್ನಂಗ ಆಗ್ಬಿಟ್ಟಿದೆ. ಬೇರೆ ಎಲ್ಲದಕ್ಕೂ ಗುಲ್ಬರ್ಗ ಹೋಗ್ರಿ, ಬೆಂಗಳೂರು ಹೋಗ್ರಿ, ಹುಬ್ಳಿ ಹೋಗ್ರಿ ಅನ್ಬೇಕು. ಆಸ್ಪತ್ರೆ ದೊಡ್ಡ ಕಟ್ಟಡ ಇದ್ರೂನು ಏನ್ ಕೇಳಿದ್ರೆ ಜ್ವರಕ್ಕೆ ಮಾತ್ರ ಒಂದು ಗುಳಿಗೆ ಕೊಟ್ರೆ ಸಾಕು, ಮಿಕ್ಕಿದಕ್ಕೆಲ್ಲ ದೂರ ಹೋಗ್ಬೇಕು. ಎಲ್ಲಿ ಹೋಗೋಣ ಬಡವರು ಅಲ್ಲ. ಈಗ ನಾವೆಲ್ಲ ಇಲ್ಲಿ ನಮ್ಮ ಭಾಗದಲ್ಲಿ ಬಡತನ ಜಾಸ್ತಿ. ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೋದ್ರೆ ಅನೇಕ ಸೌಲಭ್ಯಗಳ ಕೊರತೆ ಇದೆ. ಇವತ್ತು ನಮ್ಮ ಕುಷ್ಟಗಿ ಆಸ್ಪತ್ರೆಯಲ್ಲಿ ಎಲ್ಬಿನ್ ಡಾಕ್ಟರ್ ಇಲ್ಲ, ಮಕ್ಕಳ ಡಾಕ್ಟರ್ ಇರೋದಿಲ್ಲ. ಈ ತರ ಕೆಲವೊಂದಿಷ್ಟು ಗರ್ಭಿಣಿ ಸ್ತ್ರೀಯರಿಗೆ ನಮ್ಮಲ್ಲಿ ವಿಶೇಷವಾಗಿ ವ್ಯವಸ್ಥೆ ಇಲ್ಲ. ನಾವು ಗರ್ಭಿಣಿ ಸ್ತ್ರೀಯರನ್ನ ಕರ್ಕೊಂಡು ಹೋದ್ರಂದ್ರೆ ಮಧ್ಯರಾತ್ರಿ ಹೋದ್ರೆ ಅದಕ್ಕೆ ಸರಿಯಾಗಿ ರೆಸ್ಪಾನ್ಸ್ ಮಾಡಂಗಿಲ್ಲ. ನಾವು ಇಲ್ಲ ಡಿಸ್ಟಿಕ್ ಆಸ್ಪತ್ರೆಗೆ ಹೋಗ್ಬೇಕಿಲ್ಲ, ಬಾಗಲಕೋಟೆ ಅಂತ ದೊಡ್ಡ ಹಾಸ್ಪಿಟ್ಲ್ಗಳಿಗೆ ರೆಫರ್ ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ನಮ್ಮಲ್ಲಿದೆ. ಅಂದ್ರೆ ರೆಫರ್ ಮಾಡಕ್ಕೋಸ್ಕರ ಹಾಸ್ಪಿಟ್ಲ್ ಇರೋದು ಹಂಗೆ ಆಗಿದೆ ನಮ್ಮಲ್ಲಿ. ಯಾಕಂದ್ರ ನಾವು ಜನರ ಆ ಪರಿಸ್ಥಿತಿ ಒಳಗ ಅವ್ರಿಗೆ ವಿರೋಧ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ನಮ್ ಕೆಲ್ಸ ಆಗ್ಬೇಕು ಬಿಡಪ್ಪ ಮೊದ್ಲು ಅಂತೇಳಿ ಬೇರೆ ಕಡೆ ಹೋಗ್ತಕ್ಕಂಥ ವ್ಯವಸ್ಥೆ ಇವತ್ತು ನಮ್ಮ ಭಾಗದಲ್ಲಿ ನಿರ್ಮಾಣ ಆಗಿದೆ. ಹಾಗಾಗಿ ಏನು ಸುಸಜ್ಜಿತವಾಗಿರ್ತಕ್ಕಂಥ ವ್ಯವಸ್ಥೆನ ಕಲ್ಪಿಸ್ಬೇಕಂತೇಳಿ ನಮ್ಮೆಲ್ಲರ ಬಹಳ ಒತ್ತಾಯ ಐತಿ. ನಾವು ಏನೇ ಹೋರಾಟ ಮಾಡಿದ್ರು ಕೂಡ ಈ ಭಾಗಕ್ಕೆ ಹೆಚ್ಚಿನ ಸೌಲಭ್ಯಗಳನ್ನ ಕೊಡ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ. ದಕ್ಷಿಣ ಕರ್ನಾಟಕ ಭಾಗಕ್ಕೆ ಅತಿ ಹೆಚ್ಚಿನ ಸೌಲಭ್ಯಗಳನ್ನ ಕೊಡ್ತಕ್ಕಂಥದ್ದನ್ನ ನಾವು ಬಹಳ ಕೇಳ್ತೀವಿ. ಒಂದು ಡಿಸ್ಟಿಕ್ಗೆ ಸಾವಿರಾರು ಕೋಟಿ ಗಟ್ಟಲೆ ಅನುದಾನವನ್ನ ಕೊಡ್ತಕ್ಕಂಥದ್ದು. ನಮ್ಮ ಭಾಗಕ್ಕೆ ಮಲತಾಯಿ ಧೋರಣೆಯನ್ನ ಇವತ್ತು ಸರ್ಕಾರಗಳು ತೋರ್ತಾ ಬಂದಿವೆ. ಅಂದ್ರೆ ನೀವು ಉತ್ತರ ಕರ್ನಾಟಕ ಮತ್ತೆ ದಕ್ಷಿಣ ಕರ್ನಾಟಕದಲ್ಲಿ ಪ್ರತ್ಯೇಕ ರಾಜ್ಯ ಕೇಳಕ್ ಮುಂದಾಗ್ತಾ ಇದ್ರ ಹೇಗೆ?
ಈಗ ಅನಿವಾರ್ಯ ಸರ್. ಈಗ ನಮ್ಮ ಭಾಗಕ್ಕೆ ಅನ್ಯಾಯ ಆಗ್ತಾ ಇದೆ, ನಮಗೆ ಸಿಗ್ತಕ್ಕಂತ ಸೌಲಭ್ಯಗಳು ಸಿಗ್ತಾ ಇಲ್ಲ. ನಮ್ಮ ಹಕ್ಕಿಗಾಗಿ ನಾವು ಹೋರಾಟ ಮಾಡ್ಬೇಕಾಗಿರೋದ್ರಿಂದ ನಮಗೆ ಪ್ರತ್ಯೇಕ ರಾಜ್ಯ ಬೇಕು ಅನ್ನೋದನ್ನ ಈಗಾಗಲೇ ಅನೇಕ ಸಾರಿ ಅನೇಕ ಹೋರಾಟಗಾರರು ಅನೇಕರು ಈಗಾಗಲೇ ಪ್ರಸ್ತಾಪವನ್ನ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ಕೂಡ ಇದು ತೀವ್ರವಾದ ಸ್ವರೂಪವನ್ನು ಪಡ್ಕೊಳ್ಬಹುದು. ಯಾಕಂತ ಹೇಳಿದ್ರೆ ನಮ್ಮ ಅಲ್ಲ ಸರ್, ಭಾಗಕ್ಕೆ ನಮ್ಮ ಈಗ ಸುಂದರ ಕರ್ನಾಟಕ ಅನ್ನೋದು ನಮಗೆ ಖುಷಿ, ನಮ್ಮ ಹೆಮ್ಮೆ ಇದು ಕರ್ನಾಟಕ. ಇದನ್ನೇ ಒಂದು ಭಾಗ ಸಪರೇಟ್ ಬೇಕು ಅಂತಂದ್ರೆ ಅದಕ್ಕಿಂತನೂ ಹೆಚ್ಚಾಗಿ ವ್ಯವಸ್ಥೆಗಳನ್ನು ಸರಿಯಾಗಿ ಕೊಡ್ಬೇಕು ಅಂತ ನಾವು ನಮ್ಮ ಅಭಿಪ್ರಾಯ. ಸರ್, ಈಗ ನಾವೇನಪ್ಪಾ ಅಂತ ನಾವ್ ಎಲ್ರೂ ಸಹೋದರರೇ. ಇವತ್ತು ಒಬ್ಬರಿಗೆ ನ್ಯಾಯ ಒಬ್ಬರಿಗೆ ಅನ್ಯಾಯವನ್ನ ಮಾಡ್ತಕ್ಕಂತ ಪದ್ಧತಿಯನ್ನ ಸರ್ಕಾರಗಳು ರೂಢಿಸ್ಕೊಂಡು ಬಂದಿದಾವೆ. ಇವತ್ತು ಹತ್ರ ಇರ್ತಕ್ಕಂಥವ್ರಿಗೆ ಒಬ್ಬರಿಗೆ, ಬೇರೆ ದೂರ ಇರ್ತಕ್ಕಂಥವ್ರು ಒಬ್ಬರಿಗೆ ವ್ಯವಸ್ಥೆಯನ್ನ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ತಮ್ಗೆ ಯಾರು ಪ್ರಭಾವಿಗಳಿರ್ತಾರೆ, ಯಾವ ರಾಜಕಾರಣಿಗಳ ಪ್ರಭಾವಿಗಳಿರ್ತಾರೆ, ಯಾವ ಕ್ಷೇತ್ರದವ್ರ ಪ್ರಭಾವಿಗಳಿರ್ತಾರೆ ಅಂತಲ್ಲಿ ಕೆಲಸವನ್ನ ಹೆಚ್ಚೆಚ್ಚಿಗೆ ಮಾಡ್ತಾರೆ ಹೊರತಾಗಿ ನಮ್ಮ ಪ್ರದೇಶಗಳು ಹಿಂದುಳಿದಿರ್ತಕ್ಕಂಥ ಪ್ರದೇಶಗಳು ನಮ್ಮ ನಂಜುಂಡಪ್ಪ ವರದಿಯ ಆಧಾರದ ಮೇಲೆ ಪರಿಗಣನೆ ಮಾಡಿದ್ರೆ ನಮ್ಮ ಭಾಗ ಕುಷ್ಟಗಿ ಮತ್ತು ಯಲಬುರ್ಗಾ, ಕನಕಗಿರಿ ಎಲ್ಲ ಪ್ರದೇಶಗಳು ಅತ್ಯಂತ ಹಿಂದುಳಿದಿರತಕ್ಕಂಥ ಪ್ರದೇಶಗಳು. ಇಲ್ಲಿಗೆ ಮೂಲಭೂತ ಸೌಲಭ್ಯಗಳನ್ನ ಕೊಡ್ತೀವಿ ಅಂತೇಳಿ ಭರವಸೆಗಳನ್ನ ನೀಡ್ತಾರೆ ಹೊರತಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಹಾಯ ಸಹಕಾರವನ್ನ ಸರ್ಕಾರಗಳು ಕೊಡ್ತಾ ಇಲ್ಲ ಅಂತ ಹೇಳಿ ನಮ್ಮೆಲ್ಲರ ಭಾವನೆ. 32,000 ಕೋಟಿ ಏನು ನಂಜುಂಡಪ್ಪ ವರದಿ ಅಂತ ಹೇಳಿದ್ರೆ 32,000 ಕೋಟಿ ಶಾಂಕ್ಷನ್ ಆಗಿತ್ತಲ್ಲ ಸರ್ ಎಲ್ಲ ಕೆಲಸಕ್ಕೆ ಅಂತ ಹೇಳಿ. ಈಗ 32 ಕೋಟಿ ಸ್ಯಾಂಕ್ಷನ್ ಆಗಿದೆ ಸರ್. 32,000 ಕೋಟಿ 38,000 ಕೋಟಿ ಸ್ಯಾಂಕ್ಷನ್ ಆಗಿದೆ. ಆದ್ರೆ ದಾಖಲೆಗಳ ಸ್ಯಾಂಕ್ಷನ್ ಆಗಿರ್ಬೋದು ಅಂತ ನಮ್ಮ ಭಾವನೆ. ಯಾಕಂತ ಹೇಳಿದ್ರೆ ನೀವು ನೋಡ್ತಾ ಇದೀರಿ ಇಲ್ಲೆಲ್ಲ ಯಾವ ರೀತಿ ಇದೆ ನಮ್ಮ ಭಾಗದ ಪ್ರದೇಶವನ್ನ ತಾವು ಕೂಡ ವೀಕ್ಷಣೆ ಮಾಡಿದಿರಿ. ಯಾಕಂತ ನಮ್ಮಲ್ಲಿ ನಮ್ಮ ಕೆಲವೊಂದಿಷ್ಟು ರಸ್ತೆಗಳನ್ನ ಮುಖ್ಯ ರಸ್ತೆಗಳು ಇವತ್ತು ಸುಸಜ್ಜಿತವಾಗಿದಾವ. ಉಳಿದು ಎಲ್ಲ ಒಳಗಡೆ ಹೋದ್ರೆ ಎಲ್ಲವೂ ಮಣ್ಣು ಟಾರ್ ಇಲ್ಲದೆ ಬಿದ್ದಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಅಂದ್ರೆ 32,000 ಕೋಟಿ ಬರೇ ದಾಖಲೆಯಲ್ಲೇ ಹೋಯ್ತು ಅಂತ ಹೇಳ್ತೀರಾ? ಅಲ್ಲ, ನಮ್ಗ ಅಷ್ಟ ಈಗ ನಮ್ಮ ಭಾಗಕ್ಕೆ ರಿಲೀಸ್ ಆಗಿದೆ ಅಂತ ನಾವು ಕೇಳಲ್ಪಟ್ಟಿದೀವಿ ಹೊರತಾಗಿ ಅದು ಯಾವ ರೀತಿ ಬಳಕೆ ಆಗಿದೆ ಅಂತೇಳಿ ನೋಡಿಲ್ಲ, ಯಾರಿಗೂ ಮಾಹಿತಿ ಇಲ್ಲ, ಕಣ್ಣಿಗೆ ಕಾಣಿಸಿಲ್ಲ. ಈಗ ಮುಂದಿನ ದಿನಗಳಲ್ಲಿ ಗೋವಿಂದಪ್ಪ ವರದಿಯಲ್ಲಿ 42,000 ಕೋಟಿ ಬೇಕು ನಮ್ಮ ಈ ಉತ್ತರ ಕನ್ನಡ ಜಿಲ್ಲೆಗೆ ಅಂತ ಹೇಳ್ತಿದ್ದಾರೆ. ಅದಾದ್ರೂ ಕಡೆ ಪಕ್ಷ ಬಂದು ಎಲ್ಲ ಮುಟ್ಟತ್ತ ಅನ್ನೋ ನಿರೀಕ್ಷೆ ಇದೆಯಾ? ಈಗ 42,000 ಕೋಟಿ ನಮ್ಮ ಭಾಗಕ್ಕೆ ಕೊಡ್ಲಿ, ಇನ್ನು ಹೆಚ್ಚಿನ ಅನುದಾನವನ್ನ ಕೊಡ್ಬೇಕಂತ ನಮ್ಮೆಲ್ಲರ ಆಗ್ರಹ. ಆದ್ರೆ ಆ ದುಡ್ಡು ಬರ್ತಕ್ಕಂಥದ್ದು ಐತಲ್ಲ ಅದು ನೈಜವಾಗಿರ್ತಕ್ಕಂಥದ್ದು. ಮತ್ತೆ ಇಲ್ಲಿ ನಮ್ಮ ಭಾಗದ ರೈತರಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ನಮ್ಮ ಭಾಗದ ಜನರಿಗೆ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ಬೇಕು. ಇವತ್ತು ಬರೇ ದುಡ್ಡು ರಿಲೀಸ್ ಮಾಡಿದ ತಕ್ಷಣ ಇನ್ಫ್ರಾಸ್ಟ್ರಕ್ಚರ್ ಮಾಡ್ತೀವಿ ನಾವು, ಬರೇ ಶಾಲಾ ಬಿಲ್ಡಿಂಗ್ ಕಟ್ಟಿದ್ರೆ ಸಾಲದು, ರೋಡ್ ಮಾಡಿದ್ರೆ ಸಾಲದು, ಅಲ್ಲಿ ಮೂಲಭೂತ ಸೌಲಭ್ಯಗಳು ಬೇಕು. ಇವತ್ತು ನಾವು ಸುಸಜ್ಜಿತವಾದ ಕಟ್ಟಡವನ್ನ ನೋಡಿಬಿಟ್ರೆ ನಮ್ಮ ಮಕ್ಕಳು ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಉತ್ತಮ ಶಿಕ್ಷಕರು ಬೇಕು, ಉತ್ತಮವಾದ ವ್ಯವಸ್ಥೆ ಬೇಕು. ಅಲ್ಲಿ ಗ್ರಂಥಾಲಯ ಆಗಿರ್ಬೋದು, ಕಂಪ್ಯೂಟರ್ಕರಣ ಆಗಿರ್ಬೋದು, ಅಂದ್ರೆ ಸುಧಾರಿತವಾಗಿರ್ತಕ್ಕಂಥ ಏನು ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ನಮ್ಮ ಭಾಗದಲ್ಲಿ ಇಲ್ಲ ಅಂತೇಳಿ ಬೇಕು. ಅದು ಕಡ್ಡಾಯವಾಗಿ ಏನು ಸರ್ಕಾರ ಬಿಡುಗಡೆ ಮಾಡ್ತಕ್ಕಂಥ ಹಣವನ್ನ ಇಂಥದಕ್ಕೆ ಮೊದಲು ಶೈಕ್ಷಣಿಕವಾಗಿ ಮತ್ತೆ ನಮ್ಗೆ ಮೂಲವಾಗಿ ನೀರಾವರಿ ಸೌಲಭ್ಯವನ್ನ ಕೊಡ್ತಕ್ಕಂಥದ್ದು ಆಗ್ಲೇಬೇಕು ಅಂತೇಳಿ ನಮ್ಮೆಲ್ಲರ ಆಗ್ರಹ. ತುಂಬಾ ಸಂತೋಷ ಸರ್. ಕಡೆದಾಗಿ ಇಲ್ಲಿನ ಮಕ್ಕಳ ಒಂದು ಹಾವಭಾವ, ಅಭ್ಯಾಸಗಳು ಏನೇನಿದೆ ಅಂದ್ರೆ ಒಳ್ಳೆ ಅಭ್ಯಾಸಗಳು, ಶಿಕ್ಷಣ, ದುಷ್ಟ ಅಭ್ಯಾಸಗಳು ಏನೇನಿದೆ ಇದೆಯೋ ಇಲ್ಲ ಅದು ಸರಿ ಆಗ್ಬೇಕು ಅಂತ ಏನ್ ಹೇಳ್ತೀರಾ? ಈಗ ಏನೇ ಅಂದ್ರೂ ಕೆಲವೊಂದು ಮಕ್ಕಳುಗಳು ಈ ಫೋನ್ ಹಿಡ್ಕೊಂಡು ಈ ಯಾವ್ದೋ ಒಂದು ಗೇಮ್ ಆಡೋದು ಸ್ಟಾರ್ಟ್ ಮಾಡಿದ್ದಾರೆ, ಅದು ಮಾಡ್ತಾ ಇರೋದಾಗ್ಲಿ, ಇವು ಸರಿಯಾಗಿ ಶಿಕ್ಷಣಕ್ಕೆ ಅಂದ್ರೆ ಟೈಮಿಗೆ ಸರಿ ಬರೇ ಸರ್ಕಾರದ ಮೇಲೆ ಹೇಳೋದು ಒಂದೇ ಅಲ್ಲ, ನಮ್ದು ಜವಾಬ್ದಾರಿ ಇರುತ್ತೆ. ಮಕ್ಳು ಕರೆಕ್ಟ್ ಆಗಿ ನಾವು ಒತ್ತು ಕೊಡ್ಬೇಕು. ಅವನ್ನ ಹಿಡ್ಕೊಂಡು ಗೇಮ್ ಆಡ್ತಾ ಕೂತಿದಾನಂದ್ರೆ ನಾವು ಸರಿಯಾಗಿ ಸಂದರ್ಭದಲ್ಲಿ ಅವರಿಗೆ ತಿಳಿ ಹೇಳ್ಬೇಕು. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಇಲ್ಲ ಸರ್, ಈಗ ಏನಾಗ್ತದೆ ಅಂತ ಹೇಳಿದ್ರೆ ಕಳೆದ ಬಾರಿ ಏನು ಕರೋನಾ ಸಂದರ್ಭದಲ್ಲಿ ಸರ್ಕಾರಗಳು ಕೂಡ ಕಡ್ಡಾಯವಾಗಿ ಆನ್ಲೈನ್ ತರಗತಿಗಳನ್ನ ಪ್ರಾರಂಭ ಮಾಡ್ಬೇಕಂತೇಳಿ ಆದೇಶ ಮಾಡಿದ್ರು. ಆ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮಕ್ಕಳಿಗೂ ಒಂದು ಸ್ಮಾರ್ಟ್ ಫೋನ್ ಅನ್ನ ಕೊಡಿಸ್ಲೇಬೇಕಾದಂತ ಸಂದಿಗ್ಧ ಪರಿಸ್ಥಿತಿ ಇವತ್ತು ಪಾಲಕರಲ್ಲಿ ಮೂಡಿತ್ತು. ಆದ್ರೆ ಕಾಲ ತದನಂತರ ಏನು ಕರೋನಾವಾಯ್ತು, ಎಲ್ಲ ಶಾಲೆ ಪ್ರಾರಂಭವಾದ್ಮೇಲೆ ಆ ಫೋನ್ಗಳಿಗೆ ಆ ಮಕ್ಕಳೆಲ್ಲರೂ ಕೂಡ ಅಡಾಪ್ಟ್ ಆಗಿಬಿಟ್ಟಿದ್ರು. ಅಂದ್ರೆ ಅದಕ್ಕೆ ಅವರು ಹೊಂದಿಕೊಂಡ್ಬಿಟ್ಟಿದ್ರು. ಹಾಗಾಗಿ ಅವ್ರನ್ನ ಬಿಡಿಸ್ಬೇಕಾದ್ರೆ ಬಹಳ ಕಷ್ಟ ಆಗಿದೆ. ಯಾಕಂತ ಹೇಳಿದ್ರೆ ಇವತ್ತು ಮಕ್ಕಳ ಹತ್ರ ಫೋನ್ ಇರುತ್ತೆ,
ಆದ್ರೆ ಅವ್ರು ಏನ್ ಮಾಡ್ತಾ ಇದಾರೆ ಅಂತೇಳಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ನೋಡ್ಬೇಕು ಸರ್, ಸರ್ಕಾರ ಈಗ ಬಂದ್ ಮಾಡಕ್ಕಾಗಲ್ಲ. ನಮ್ಮ ಮಕ್ಕಳು ನಾವೇ ಸರ್ಕಾರ ಮಾಡ್ಬೇಕು. ಮಾಡ್ಬೇಕಂತ ಇಲ್ಲ, ಸರ್ಕಾರ ಯೋಚನೆಯನ್ನ ಮಾಡ್ಬೋದು ಕೂಡ. ನಾವು ಪಾಲಕರಾದವ್ರು ಕೂಡ ಅದ್ರ ಮೇಲೆ ನಿಗಾವನ್ನು ವಹಿಸ್ತಕ್ಕಂಥ ಕೆಲಸವನ್ನ ಆಗ್ಬೇಕು. ಮಕ್ಕಳು ಏನ್ ಮಾಡ್ತಾ ಇದಾರೆ, ಹೊರಗಡೆ ಹೋಗಿ ಏನ್ ಮಾಡ್ತಾ ಇದಾರೆ, ಶಾಲೆಗೆ ಹೋಗ್ತಾರ ಇಲ್ಲ, ಕಾಲೇಜ್ಗೆ ಹೋಗ್ತಾರ ಇಲ್ಲ, ಅಥವಾ ಅಲ್ಲಿ ಅವರ ನಡವಳಿಕೆ ಯಾವ ರೀತಿ ಇದೆ, ಶಾಲೆಯಲ್ಲಿ ಸರಿಯಾಗಿ ಕಲಿತಾರ ಇಲ್ಲ ಅನ್ನೋದನ್ನ ಕೂಡ ನಾವು ಮಾನಿಟರ್ ಅಂದ್ರೆ ನಾವು ಅವರನ್ನ ಯಾವ ತಿಂಗಳಿಗೆ ಒಮ್ಮಾದ್ರೂ ಕೂಡ ಅವ್ರನ್ನ ನಮ್ಮ ಮಕ್ಕಳು ನಮ್ಮ ನಮ್ಮ ಮಕ್ಕಳ ಜವಾಬ್ದಾರಿ ವಹಿಸಿ ನಾವು ಪಾಲನೆ ಮಾಡ್ಬೇಕಾಗಿರೋದು ನಮ್ದು ಕೂಡ ಕರ್ತವ್ಯ ಇದೆ. ಇವತ್ತು ಸರ್ಕಾರವನ್ನ ನೇರವಾಗಿ ಅವ್ರ ಮೇಲೇನೆ ಧೋರಣೆ ಮಾರೋದಕ್ಕಿಂತ ನಾವು ಮೊದಲು ಸರಿ ಆಗ್ಬೇಕಾಗಿರೋದು ಕೂಡ. ಇವತ್ತು ನಾವು ಈ ಮೊದಲು ಹೇಳಿದ ಹಾಗೆ ಶೈಕ್ಷಣಿಕವಾಗಿ ನಾವು ಬಹಳ ಹಿಂದುಳಿದಿದ್ವಿ. ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಿಸ್ತಕ್ಕಂಥ ಇದು ಪ್ರಮಾಣ ಬಹಳ ಕಡಿಮೆ ಇತ್ತು. ಈಗ ಡಿಗ್ರಿ, PUC ಮತ್ತೆ ಉನ್ನತ ವ್ಯಾಸಂಗವನ್ನು ಮಾಡ್ತಕ್ಕಂಥ ಹಂತಕ್ಕೆ ನಾವು ಬಂದಿದೀವಿ. ಅಂದ್ರೆ ಇಡೀ ಭಾರತಕ್ಕೆ ಸ್ವತಂತ್ರ ಸಿಕ್ಕರು ಕೂಡ, ನಮ್ಮ ಕರ್ನಾಟಕಕ್ಕೆ ಸ್ವತಂತ್ರ ಸಿಕ್ಕರು ಕೂಡ ನಮ್ಮ ಭಾಗಕ್ಕೆ ತಡವಾಗಿ 1 ವರ್ಷ ತಡವಾಗಿ ನಮ್ಗೆ ಸ್ವತಂತ್ರ ಸಿಕ್ಕಿದೆ. ಹಾಗಾಗಿ ಸ್ವಲ್ಪ ನಮ್ಮ ಭಾಗದವರು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಎಲ್ಲದರಲ್ಲೂ ಸ್ವಲ್ಪ ಹಿಂದುಳಿದವರು. ಹಾಗೆ ಮುಂದಿನ ದಿನದಲ್ಲಿ ನಮ್ಮನ್ನ ಮೇಲೆತ್ತತಕ್ಕಂಥ ಕೆಲಸವನ್ನ ಎಲ್ಲ ಸರ್ಕಾರಗಳು ಮಾಡಬೇಕು ಅಂತೇಳಿ ಅವರಲ್ಲಿ ನಾನು ಮನವಿಯನ್ನ ಮಾಡ್ತೇನೆ. ತುಂಬಾ ಸಂತೋಷ ಸರ್. ಬೆಂಗಳೂರು ಕಿಂಗ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.